ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇವತ್ತು ಸೋಮವಾರ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸಿಂಪಲ್ ಹಾಗೂ ಎಲಿಗೆಂಟ್ ಆಗಿರೋ ರಂಗೋಲಿನ ಇಲ್ಲಿ ಬಿಡಿಸ್ಕೊತಾ ಇದ್ದೀನಿ. ಇದು ತೋರಣ ಮತ್ತು ರಂಗೋಲಿ ಎರಡೂ ಸಹ ಆಗುತ್ತೆ. ಅಂದರೆ ತೋರಣ ಥರ ಕೂಡ ಮೇಲ್ಗಡೆ ಕೂಡ ತುಂಬ ಸಿಂಪಲ್ ಹಾಗೂ ಎಲಿಗೆಂಟ್ ಆಗಿರೋಂಥ ರಂಗೋಲಿನ ಇಲ್ಲಿ ಬಿಡಿಸ್ಕೊತಾ ಇದ್ದೀನಿ. ಇದು ತೋರಣ ಥರ ಕೂಡ ಕಾಣಿಸುತ್ತೆ ಹಾಗೂ ರಂಗೋಲಿ ಕೂಡ ಆಗಿರುತ್ತೆ. ಇದು ತುಂಬ ಚಿಕ್ಕದಾಗಿರೋ ಸ್ಪೇಸಲ್ಲಿ ಹಾಕೋಬೋದಾದಂತಹ ಸಿಂಪಲ್ ಆಗಿರೋ ರಂಗೋಲಿ ಆಗಿರುತ್ತೆ. ಹಾಗೆಯೇ ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ನಮ್ಮ ಕೈ ತೋಟದಲ್ಲಿ ಬಿಟ್ಟಿರೋ ಹೂಗಳನ್ನೆಲ್ಲ ಬಿಡಿಸ್ಕೊಂಡು ಬಂದು ಪೂಜೆಗಾಗಿ ಇಟ್ಕೊಂಡಿದ್ದೀನಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಮೊದಲಿಗೆ ನಾನಿಲ್ಲಿ ಕಾಯಿ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಕಾಯಿ ಚಟ್ನಿ ಮಾಡೋದಕ್ಕೆ ಮೊದಲು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ 2 ಮೆಣಸಿನಕಾಯಿ, 2 ಎಸಳು ಬೆಳ್ಳುಳ್ಳಿ, 1 ಎಸಳು ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ಪಷ್ಟು ಹುರಿಗಡಲೆ, ಸ್ವಲ್ಪ ತೆಂಗಿನಕಾಯಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಮಸಾಲ ರವಾ ರೋಟಿ ಮಾಡೋದಕ್ಕೋಸ್ಕರ ಒಂದು ದೊಡ್ಡ ಗ್ಲಾಸಲ್ಲಿ ಚಿರೋಟಿ ರವೆ ಅಥವಾ ಸಣ್ಣ ರವೆನ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಮೊಸರು ರವೆಗೆ ಚೆನ್ನಾಗಿ ಹಿಡಿದ ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಬೇಕು. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದ ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸ್ವಲ್ಪ ಬೀಟ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. 5 ಅಥವಾ 10 ನಿಮಿಷದ ನಂತರ ಅದು ನೀಟಾಗಿ ಫರ್ಮೆಂಟ್ ಆಗಿರುತ್ತೆ. ಒಂದು ಸ್ಪೂನಲ್ಲಿ ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿಗಳನ್ನು ವೆಜ್ಜಿ ಲೋಡೆಡ್ ರವಾ ರೊಟ್ಟಿ ಆಗಿರೋದ್ರಿಂದ ತರಕಾರಿಗಳನ್ನು ನೀಟಾಗಿ ಫೈನಾಗಿ ಕಟ್ ಮಾಡಿ ಇಟ್ಕೋಬೇಕು. ಏನಕ್ಕಂದರೆ ರೊಟ್ಟಿ ತುಂಬ ತೆಳುವಾಗಿ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ನೀಟಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ 2 ಮೆಣಸಿನಕಾಯಿ, 4 ಈರುಳ್ಳಿ ಚಿಕ್ಕದಾಗಿರೋ ಅಂಥದ್ದು, ಸ್ವಲ್ಪ ಕಾಯಿ ಪೀಸಸ್ಸು, ತುರಿದಿರೋ ಅಂಥ ಕ್ಯಾರೆಟು, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕರಿಬೇವು ಹಾಗೂ ಸ್ವಲ್ಪ ಕೊತ್ತಂಬರಿನ ಇಲ್ಲಿ ಮಿಕ್ಸ್ ಮಾಡೋಕ್ಕೆ ಹಾಕಿದ್ದೀನಿ. ಎಲ್ಲವೂ ಚೆನ್ನಾಗಿ ಮಿಶ್ರಣ ಆದಮೇಲೆ ನೋಡಿ ಹಿಟ್ಟು ಈ ಥರ ನೀಟಾಗಿ ಕಾಣಿಸುತ್ತೆ. ಸ್ವಲ್ಪ ಗಟ್ಟಿನೇ ಹಿಟ್ಟು ಕಲಿಸ್ಕೋಬೇಕು. ಏನಕ್ಕಂದರೆ ನಾವು ತವ ಮೇಲೆ ಅದನ್ನು ತಟ್ಕೋಬೇಕಲ್ವ, ಅದಕ್ಕೋಸ್ಕರ. ನಂತರ ಸ್ಟವ್ ಮೇಲೆ ನಾನು ತವಾನ ಇಟ್ಕೊಂಡು ಅದನ್ನು ಚಿಕ್ಕ ಉರಿಯಲ್ಲಿ ಹೀಗೆ ಸ್ವಲ್ಪ ಹಿಟ್ಟು ತೊಗೊಂಡು, ಅಂದರೆ ಒಂದು ಮುಷ್ಟಿ ಆಗುವಷ್ಟು ಹಿಟ್ಟನ್ನು ತೊಗೊಂಡು ಎಣ್ಣೆ ಸವರಿರೋ ಕಾವಲಿಯಲ್ಲಿ ಈ ಥರ ನೀಟಾಗಿ ಪ್ರೆಸ್ ಮಾಡಿ ತಟ್ಕೋತಾ ಇದ್ದೀನಿ. ಇದನ್ನು ಫಸ್ಟ್ ಟೈಮು ಟ್ರೈ ಮಾಡೋರಾದರೆ ಒಂದು ಬಟರ್ ಪೇಪರ್ ಮೇಲೆ ತಟ್ಕೊಂಡು ಆಮೇಲೆ ತವ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನನಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಡೈರೆಕ್ಟಾಗಿ ತವ ಮೇಲೇ ತಟ್ತಾ ಇದ್ದೀನಿ. ಇದು ಫಸ್ಟ್ ರೊಟ್ಟಿ ಆಗಿರೋದ್ರಿಂದ ನಡೆಯುತ್ತೆ. ನಂತರ ಬಿಸಿ ಆಗುತ್ತೆ 2ನೇ ರೊಟ್ಟಿ 3ನೇ ರೊಟ್ಟಿ ಮಾಡುವಾಗ. ಆವಾಗ ನಾನು ಕೂಡ ಬಟರ್ ಪೇಪರ್ ಮೇಲೇ ಹಾಕಿ ನಂತರ ತವ ಮೇಲೆ ಹಾಕ್ತೀನಿ. ಕೈಯಲ್ಲಿ ಸ್ವಲ್ಪ ನೀರನ್ನು ಅದ್ಕೊಂಡು ಈ ಥರ ತವ ಮೇಲೆ ನೀಟಾಗಿ ಎಷ್ಟು ತೆಳುವಾಗಿ ತಟ್ಟಕ್ಕೆ ಸಾಧ್ಯ ಅಷ್ಟು ತೆಳುವಾಗಿ ಪ್ರೆಸ್ ಮಾಡಿ ಇದನ್ನು ಮಾಡ್ಕೋಬೇಕಾಗಿರುತ್ತೆ. ಏನಂದರೆ ಮಂದಾಗಿ ರೊಟ್ಟಿ ಏನಾದರೂ ಬಂದರೆ ಅದು ತಿನ್ನೋದಕ್ಕೂ ಕೂಡ ಆಗಲ್ಲ. ಮತ್ತು ತೆಳುವಾಗಿದ್ದರೆ ತುಂಬ ಟೇಸ್ಟಿಯಾಗಿ ಕೂಡ ನೋಡೋಕ್ಕೆ ಲುಕ್ ಕೂಡ ಚೆನ್ನಾಗಿರುತ್ತೆ. ತೆಳುವಾಗಿದ್ದರೆ ಬೇಗ ಬೇಯುತ್ತೆ ಕೂಡ. ರವಾ ರೊಟ್ಟಿನ ತಟ್ಟಿ ಆದಮೇಲೆ ಈಗ ಕಾವಲಿ ಕೂಡ ತುಂಬ ಕಾವಾಗಿದೆ. ಇವಾಗ ಸ್ವಲ್ಪ ಅರೆಬರೆ ಬೆಂದಿರೋ ರೊಟ್ಟಿಗೆ ನಾನು ಇಲ್ಲಿ ಒಂದು ಸ್ಪ್ಯಾಚುಲಾಯಿಂದ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕಿದ ನಂತರ ಇದು ತವ ಬಿಟ್ಟು ಎದ್ದೇಳುತ್ತಾ ಅಂತ ಒಂದು ಸತಿ ಚೆಕ್ ಮಾಡ್ಕೋಬೇಕು. ನಂತರ ಅದು ಬಿಡುತ್ತೆ ಅನ್ನೋ ಟೈಮಲ್ಲಿ, ಅಂದರೆ ಸ್ವಲ್ಪ ಡ್ರೈ ಆಗಿ ಕಲರ್ ಚೇಂಜ್ ಆಗೋ ಟೈಮಲ್ಲಿ ಅದನ್ನು ಉಲ್ಟಾ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ರೋಸ್ಟ್ ಆಗಿದೆ ಅಂತ. ಇವಾಗ ಅದನ್ನು ಮೊದಲನೇ ರೊಟ್ಟಿ ರೆಡಿಯಾಗಿದೆ. ಇವಾಗ ಅದನ್ನು ಸರ್ವಿಂಗ್ ಪ್ಲೇಟ್ಗೆ ಚಟ್ನಿ ಹಾಗೂ ತುಪ್ಪದ ಜೊತೆ ಸವಿಯೋದಕ್ಕೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಹೇಗೆ ಕಾಣಿಸ್ತಿದೆ ಒಂದು ಸತಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಮದ್ದಕ್ಕೋಸ್ಕರ ಮಂಗಳೂರು ಸೌತೆ ಹಾಗೂ ತೊಗರಿ ಬೇಳೆಯಿಂದ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸದೆ ನಾವು ಇಲ್ಲಿ ಸಾಂಬಾರನ್ನ ಮಾಡ್ತಿದ್ದೀವಿ. ಹೇಗೆ ಅಂದರೆ ಇದು ಟೆಂಪಲ್ ಸ್ಟೈಲಲ್ಲಿ, ಅಂದರೆ ದೇವಸ್ಥಾನಗಳಲ್ಲಿ ಪ್ರಸಾದವಾಗಿ ಕೊಡ್ತಾರಲ್ವ ಅದೇ ಥರ ಇರುತ್ತೆ. ನಾವು ಇವತ್ತು ಅದೇ ಥರ ಶೈಲಿಯಲ್ಲಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀವಿ. ಮೊದಲು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ತೊಳೆದು ನೆನೆಸಿಟ್ಕೊಂಡಿರೋ ಅಂಥ 1 ಕಪ್ ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಗ್ಲಾಸಷ್ಟು ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಗೂ ಚಿಟಿಕೆ ಇಂಗನ್ನು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ 2ರಿಂದ 3 ವಿಷಲಷ್ಟು ಕೂಗಿಸ್ಕೋಬೇಕು. ಅದು ಕೂಗೋ ಅಷ್ಟರಲ್ಲಿ ಇಲ್ಲಿ ರುಬ್ಬೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ ಹಾಗೂ ಹೋಮ್ ಮೇಡ್ ಖಾರದ ಪುಡಿಯನ್ನು ಹಾಕಿ ನುಣ್ಣಗೆ ರುಬ್ಬಿ ಒಂದು ಸೈಡಲ್ಲಿ ಎತ್ತಿಟ್ಕೋಬೇಕು. ನಂತರ ಇನ್ನೊಂದು ಕುಕ್ಕರಲ್ಲಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕಾದ ನಂತರ ಅದಕ್ಕೆ ಸ್ವಲ್ಪ ದಪ್ಪದಾಗಿ ಕ್ಯೂಬ್ಸ್ ಟೈಪಲ್ಲಿ ಹೆಚ್ಚಿಟ್ಕೊಂಡಿರೋ ಅಂಥ ಅರ್ಧ ಹೋಳು ಮಂಗಳೂರು ಸೌತೆಕಾಯಿನ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕಿ
ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಮಂಗಳೂರು ಸೌತೆಕಾಯಿ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಕಾಣೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ರುಬ್ಬಿದಂಥ ಮಸಾಲೆನ ಹಾಕಿ ಮಿಕ್ಸಿ ಜಾರನ್ನ ತೊಳೆದು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಕೈಯಾಡಬೇಕು. ಮಸಾಲೆ ಘಮ ಬಂದ ನಂತರ ಅದಕ್ಕೆ 3 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಸಾಂಬಾರು ಕುದಿಲಿಕ್ಕೆ ಶುರು ಮಾಡಿದಾಗ ಸ್ವಲ್ಪ ಬೆಲ್ಲನ ಹಾಕಿ, ಇದು ಟೆಂಪಲ್ ಸ್ಟೈಲ್ ಆಗಿರೋದ್ರಿಂದ ಬೆಲ್ಲ ಹಾಕಲೇಬೇಕು. ನಂತರ 3 ವಿಷಲ್ ಕೂಗಿಸಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದಂತಹ ಚೆನ್ನಾಗಿ ಬೆಂದಿರೋ ಅಂಥ ತೊಗರಿ ಬೇಳೆನ ಇಲ್ಲಿ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಅದನ್ನು ಚೆನ್ನಾಗಿ ಕೈ ಆಡಿಸಿ ಸೌಟಿಂದ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದೇ ವಿಷಲ್ ಕೂಗಿಸ್ಕೋಬೇಕು. ಏನಕ್ಕಂದರೆ ಮಂಗಳೂರು ಸೌತೆ ತುಂಬ ಒಗ್ಗರಣೆಯಲ್ಲಿ ಕೂಡ ಬೆಂದಿರೋದ್ರಿಂದ ಕುಕ್ಕರಲ್ಲಿ 2 ವಿಷಲ್ ಆದರೆ ಅದು ತುಂಬ ಮ್ಯಾಶ್ ಆಗಿಬಿಡುತ್ತೆ, ಆವಾಗ ಟೇಸ್ಟ್ ಚೆನ್ನಾಗಿರಲ್ಲ. ನಂತರ ಒಂದು ಸೌಟಿಗೆ ಒಗ್ಗರಣೆ ಹಾಕ್ಕೋತಿದ್ದೀನಿ. 3 ಟೇಬಲ್ ಸ್ಪೂನ್ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಕುಕ್ಕರ್ ಆರಿದ ನಂತರ ಅದಕ್ಕೆ ಇದನ್ನು ಮಿಶ್ರಣ ಮಾಡಿದ್ರೆ ಟೆಂಪಲ್ ಸ್ಟೈಲ್ ಬ್ರಾಹ್ಮಣ ಶೈಲಿ ಮಂಗಳೂರು ಸೌತೆ ಸಾಂಬಾರು ಸವಿಯೋದಕ್ಕೆ ರೆಡಿಯಾಗಿರುತ್ತೆ. ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಎರಡನ್ನೂ ಬಳಸದೆ ಸಾತ್ವಿಕವಾಗಿ ಆಹಾರ ಮಾಡಿ. ಇದು ಸೋಮವಾರ ಅಥವಾ ಶುಕ್ರವಾರ ದೇವರ ವಾರಗಳಲ್ಲಿ ಸೇವಿಸೋದಕ್ಕೆ ತುಂಬ ಶುದ್ಧವಾದಂಥ ಆಹಾರ ಆಗಿರುತ್ತೆ. ಮತ್ತು ಸಮ್ಮರಲ್ಲಿ ಈ ಮಂಗಳೂರು ಸೌತೆ ತಿನ್ನೋದ್ರಿಂದ ದೇಹ ತಂಪು ಹಾಗೂ ಹೈಡ್ರೇಟೆಡ್ ಆಗಿ ಇರುತ್ತೆ. ಇದೇ ತರಹದ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಮತ್ತು ಸಾತ್ವಿಕವಾದ ಆಹಾರನ ಮತ್ತು ಯುನೀಕ್ ಆದ ಅಡಿಗೆಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ತರಹ ರೆಸಿಪಿಗಳಿಗೋಸ್ಕರ ಕಮೆಂಟ್ ಮಾಡಿ. ಧನ್ಯವಾದಗಳು.